ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಭೀತಿಯಿಂದ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಅಭಾವ ಉಂಟಾಗಬಹುದು ಅನ್ನೋ ಆತಂಕದ ಮಧ್ಯೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಡುಗೆ ಅನಿಲದ ಕೃತಕ ಅಭಾವ ಹಾಗೆ ಕಾಳಸಂತೆಯನ್ನ ತಡೆಗಟ್ಟುವುದಕ್ಕೆ ಇಂಧನ ಸಚಿವಾಲಯ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಗ್ರಾಹಕರು ಗ್ಯಾಸ್ ಸಿಲಿಂಡರ್ಗಳನ್ನ ಅತಿಯಾಗಿ ದಾಸ್ತಾನು ಮಾಡೋದನ್ನ ತಡೆಯೋದು ಈ ಹೊಸ ನಿಯಮದ ಮುಖ್ಯ ಉದ್ದೇಶ. ಈ ಹೊಸ ಮಾರ್ಗಸೂಚಿ ಪ್ರಕಾರ 2 ಸಿಲಿಂಡರ್ ಬುಕ್ಕಿಂಗ್ಗಳ ನಡುವಿನ ಕನಿಷ್ಠ ಅವಧಿಯನ್ನ ಈಗ 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ಅಂದ್ರೆ ಒಂದು ಸಿಲಿಂಡರ್ ಬುಕ್ ಮಾಡಿದ ಮೇಲೆ ಮತ್ತೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ ಗ್ರಾಹಕರು ಕನಿಷ್ಠ 25 ದಿನಗಳ ಕಾಲ ಕಾಯಲೇಬೇಕು. ಯುದ್ಧದ ಭೀತಿಯಿಂದ ಈ ಹಿಂದೆ 55 ದಿನಕ್ಕೆ ಒಂದ್ಸಲ ಬುಕ್ ಮಾಡ್ತಾ ಇದ್ದ ಗ್ರಾಹಕರು ಈಗ ಕೇವಲ 15ರಿಂದ 20 ದಿನಗಳಲ್ಲೇ ಸಿಲಿಂಡರ್ ಬುಕ್ ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ರೀತಿ ಅನಗತ್ಯ ಬುಕ್ಕಿಂಗ್ಗಳಿಂದ ಮಾರುಕಟ್ಟೆಯಲ್ಲಿ ತುರ್ತು ಅಗತ್ಯ ಇರೋರಿಗೆ ಸಿಲಿಂಡರ್ ಸಿಗದೆ ಅಭಾವ ಸೃಷ್ಟಿಯಾಗ್ತಾ ಇದೆ. ಇದನ್ನ ತಡೆಯೋ ಈ ಕಠಿಣ ಕ್ರಮವನ್ನ ಈಗ ಕೈಗೊಳ್ಳಲಾಗಿದೆ. ಕಮರ್ಷಿಯಲ್ ಉದ್ದೇಶದ ಸಿಲಿಂಡರ್ಗಳಿಗಿಂತ ಮನೆ ಬಳಕೆಯ ಗ್ರಾಹಕರಿಗೆ ಅನಿಲ ಪೂರೈಕೆಯಲ್ಲಿ ಮೊದಲ ಆದ್ಯತೆ ನೀಡುವಂತೆ ತೈಲ ಕಂಪನಿಗಳಿಗೆ ಸರ್ಕಾರ ಸೂಚಿಸಿದೆ. ಸಾಮಾನ್ಯ ಜನರ ಅಡುಗೆ ಮನೆಯಲ್ಲಿ ಅನಿಲದ ಕೊರತೆ ಆಗದ ಹಾಗೆ ನೋಡಿಕೊಳ್ಳೋದು ನಮ್ಮ ಮೊದಲ ಕರ್ತವ್ಯ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇದರೊಂದಿಗೆ ದೇಶೀಯ ರಿಫೈನರಿಗಳಿಗೆ ಎಲ್ಪಿಜಿ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವಂತೆ ಕೂಡ ಆದೇಶ ಕೊಡಲಾಗಿದೆ. ಇರಾನ್ ಹಾಗೆ ಇಸ್ರೇಲ್ ಸಂಘರ್ಷದಿಂದ ಮಧ್ಯಪ್ರಾಚ್ಯದಿಂದ ಅನಿಲ ಆಮದು ಮಾಡಿಕೊಳ್ಳುವಲ್ಲಿ ಉಂಟಾಗಬಹುದಾದ ವ್ಯತ್ಯಯವನ್ನ ಸರಿದೂಗಿಸೋದಕ್ಕೆ ಭಾರತ ಈಗ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದೆ. ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ ಮತ್ತು ನಾರ್ವೆ ದೇಶಗಳು ಭಾರತಕ್ಕೆ ಎಲ್ಪಿಜಿಯನ್ನ ಪೂರೈಕೆ ಮಾಡೋದಕ್ಕೆ ಮುಂದೆ ಬಂದಿವೆ. ಈ ದೇಶಗಳ ಜೊತೆ ಮಾತುಕತೆ ನಡೆಸಿ ಅನಿಲ ಪೂರೈಕೆಯಲ್ಲಿ ಸ್ವಾವಲಂಬನೆ ಸಾಧಿಸೋದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಈ ಕ್ರಮದಿಂದ ಯುದ್ಧದ ಅವಧಿಯಲ್ಲೂ ಭಾರತದಲ್ಲಿ ಅನಿಲದ ಕೊರತೆ ಉಂಟಾಗೋದಿಲ್ಲ ಅನ್ನೋ ಭರವಸೆಯನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಇದರ ಮಧ್ಯೆ ರಾಜಧಾನಿ ಬೆಂಗಳೂರಿನ ಹೋಟೆಲ್ ಉದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಸೋಮವಾರದಿಂದಾನೇ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯನ್ನ ದಿಢೀರಂತ ಸ್ಥಗಿತ ಮಾಡಲಾಗಿದ್ದು, ಬೆಂಗಳೂರು ಹೋಟೆಲ್ಗಳ ಸಂಘ ತೀವ್ರ ಆಕ್ರೋಶವನ್ನ ಹೊರಹಾಕಿ ಗ್ಯಾಸ್ ಸರಬರಾಜಿನ ಕೊರತೆಯಿಂದ ಹೋಟೆಲ್ಗಳನ್ನ ಮುಚ್ಚೋ ನಿರ್ಧಾರವನ್ನ ಮಾಡಿವೆ. ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿವೆ. ಈಗಾಗಲೇ ಶನಿವಾರ ದೇಶೀಯ ಅಡುಗೆ ಅನಿಲ ಎಲ್ಪಿಜಿ ದರವನ್ನ 60 ರೂಪಾಯಿಗೆ ಜಾಸ್ತಿ ಮಾಡಲಾಗಿದೆ. ಲಾಸ್ಟ್ ಏಪ್ರಿಲ್ನಲ್ಲಿ 50 ರೂಪಾಯಿ ಹೆಚ್ಚಿಸಿದ ಮೇಲೆ ಒಂದು ವರ್ಷದ ಒಳಗಡೆ ಇದು 2ನೇ ಸಲ ದರ ಏರಿಕೆಯಾಗಿರೋದು. ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆ ಸೌದಿ ಅರೇಬಿಯಾದ ಕ್ರೂಡ್ ತೈಲದ ಬೆಲೆ ಏರಿಕೆಯನ್ನ ಆಧರಿಸಿದೆ. ಕಳೆದ ಕೆಲವು ತಿಂಗಳಲ್ಲಿ ಸೌದಿ ಕ್ರೂಡ್ ಬೆಲೆ ಗಮನಾರ್ಹವಾಗಿ ಹೆಚ್ಚಿರೋದ್ರಿಂದ ಈ ದರ ಹೆಚ್ಚಳ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. Subscribe to One India and never miss an update. Download the One India app now.